ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇನ್ನು ಮುಂದೆ ನಾನು 365 ಡೇಸ್ ಡೈಲಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಸಲ ಅಂದ್ಕೊಂಡು ಫ್ಲಾಪ್ ಆಗಿದೆ, ಇದು ಗೊತ್ತಿಲ್ಲ. ಈಗ ಇನ್ನು ಮುಂದೆ ಇವತ್ತಿಂದ ಅದೇನಾದರೂ ಆಗಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಯಾಕಂದರೆ ನಾವು ಫಾಲೋವರ್ಸ್ ಹೆಚ್ಚಿಸ್ಕೋಬೇಕು, ಚೆನ್ನಾಗಿ ವ್ಯೂಸ್ ಬರಬೇಕು ಅಂದರೆ ನಾವು ಡೈಲಿ ಮಾಡೋದ್ರಿಂದನೇ ಆಡಿಯನ್ಸು ಎಂಗೇಜ್ ಆಗೋದು. ಇಲ್ಲಾಂದರೆ ಆಗಲ್ಲ. ಯಾವಾಗ ಒಂದು ಸಲ ಹಾಕಿದ್ರೆ ನೋಡಲ್ಲ ಜನ. ಸೊ ಹಂಗಾಗಿ ಸ್ವಲ್ಪ ಇಂಪ್ರೂವ್ ಆಗೋವರೆಗೂ ಡೈಲಿ ಲಾಗ್ ಮಾಡಬೇಕು, ನಿಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಶಪಥ ಎಲ್ಲಿವರೆಗೂ ಇರುತ್ತೆ ಗೊತ್ತಿಲ್ಲ, ಬಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಡೈಲಾಗ್ ಹೇಳ್ದಾಗೆಲ್ಲ ನಮ್ಮ ಮನೇಲಿ ನಗ್ತಾರೆ ಎಲ್ಲರೂ, ಇವಳು ಮಾಡ್ದಂಗೆ ಅಂತ. ಅದಕ್ಕಾದರೂ ಚಾಲೆಂಜಾಗಿ ತೊಗೊಂಡು ನಾನು ಮಾಡ್ತೀನಿ ಗೈಸ್. ಇನ್ನು ಮುಂದೆ ಮಾಡ್ತೀನಿ, ನೋಡ್ತಾಯಿರಿ ಗೈಸ್. ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ನಿನ್ನೆ ಅವರಿಗೆ ಇಂಜೆಕ್ಷನ್ ಲಾಸ್ಟ್ ಆಯಿತು. ಸೊ ಈಗ ಇಡ್ಲಿ ಸಾಂಬಾರು ಮಾಡೋಣ ಅಂತ ಇಡ್ಲಿ ಸಾಂಬಾರು ಆಯಿತು. ಈಗ ಇಡ್ಲಿಗೆಲ್ಲ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಒದಗಿದೆ. ಸ್ವಲ್ಪ ಸೌಂಡ್ ಕಮ್ಮಿ ಇಡು ಸುಶಾಂತ್. ಚೆನ್ನಾಗಿ ಒದಗಿದೆ ನೋಡಿ, ಎಷ್ಟು ಚೆನ್ನಾಗಿ ಒದಗಿದೆ ಇಡ್ಲಿ ಹಿಟ್ಟು. ತುಂಬ ಭಾರ ಇಟ್ಟಿದೆ. ಸೊ ಹಂಗಾಗಿ ಇಲ್ಲಿಂದ ಬಂದು ಸ್ವಲ್ಪ ಇಷ್ಟೇ ಚೆಲ್ಲಿತ್ತು. ಒಂದೊಂದು ಸಲ ಭಾರ ಇಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಆಗ್ಬಿಟ್ಟಿರುತ್ತೆ. ಸೊ ಈಗ ಇಡ್ಲಿಗೆ ಹಾಕಿಡಬೇಕು, ಆದಮೇಲೆ ತಿಂಡಿ ತಿನ್ನೋದಷ್ಟೇ ಗೈಸ್ ಇವತ್ತು. ಸೊ ಈಗ ಇಡ್ಲಿಗೆ ಇಟ್ಟಾಯಿತು. ಫ್ಯಾನ್ ಇಲ್ಲ ಅಂದರೆ ಅಡುಗೆ ಮನೇಲಿ ನಿಲ್ಲಕ್ಕಾಗಲ್ಲ, ಅಷ್ಟು ಸೆಕೆ ಆಗ್ತಿರುತ್ತೆ ಅಡುಗೆ ಮನೆಯಲ್ಲಿ. ನಾನಂತೂ ಈಗ ಒಂದು ಚಿಕ್ಕದು ಚಾರ್ಜರ್ದು ಫ್ಯಾನ್ ತರಿಸ್ಕೊಂಡಿದ್ದೀನಿ, ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅಡುಗೆ ಮನೆಯಲ್ಲಿ. ತುಂಬ ಸೆಕೆ ಗೈಸ್, ಆಗಲ್ಲ. ಸೊ ಈ ಥರ ಯಾರಿಗಾಗುತ್ತೆ? ಯಾರ್ಯಾರ ಮನೇಲಿ ಈ ಥರ ಇಷ್ಟೊಂದು ಸೆಕೆ ಇದೆ ಹೇಳಿ? ಎಲ್ಲರ ಮನೇಲೂ ಇದೆ, ಯಾರ ಮನೇಲಿ ಇಲ್ಲ ಅನ್ನಂಗಿಲ್ಲ. ಸೊ ಈಗ ಇಡ್ಲಿ ಬೇಯೋವರೆಗೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ. ಕರೆಕ್ಟಾಗಿ ಎಷ್ಟು ನಿಮಿಷ ಈಗ? 10:30 ತಿಂಡಿ 11 ಗಂಟೆ ಆಗುತ್ತೆ ತಿಂಡಿ ತಿನ್ನೋ ಅಷ್ಟೇ. ಎದ್ದಿದ್ದು ಲೇಟು, ಮಲ್ಗೋದು ಲೇಟು, ಎದ್ದೊಳೋದು ಲೇಟು, ಒಂಥರ ಹಿಂಸೆ. ಏನೇನೋ ಯೋಚನೆಯಲ್ಲಿ ನಿದ್ದೆ ಬರಲ್ಲ ನೈಟು. ಬೆಳಗ್ಗೆ ಎದ್ದೊಳಕ್ಕಾಗಲ್ಲ, ಕಣ್ಣು ಬಿಡೋಕ್ಕೆ ಆಗಲ್ಲ ಬೆಳಗ್ಗೆ ಟೈಮು. ನೈಟ್ 2 ಗಂಟೆ ಆದರೂ ನಿದ್ದೆ ಬರಲ್ಲ. ಹಂಗಾಗಿದೆ. ಇನ್ಮೇಲೆ ಮಗಳು ಸ್ಕೂಲ್ ಸ್ಟಾರ್ಟ್ ಅಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಎದ್ದೊಳ್ಳೇಬೇಕು, ಅವಳಿಗೆ ಬಾಕ್ಸ್ ಹಾಕಿ ಕಳಿಸ್ಬೇಕಲ್ಲ. ಸೊ ಇನ್ಮೇಲೆ ರೂಢಿ ಮಾಡ್ಕೋಬೇಕು. ಸ್ನಾನಕ್ಕೆ ಹೋಗಿದ್ದಾರೆ. ಎಷ್ಟೊಂದು ದಿನ ಆಗಿತ್ತು ಅವರೇ ಸ್ನಾನ. ಈಗ ನಮಗೆ ಬೇರೆಯವ್ರು ಮಾಡಿಸೋದಕ್ಕೂ ನಮಗೆ ನಾವೇ ಮಾಡ್ಕೊಳೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವ. ಏನೇ ಬೇರೆಯವ್ರು ಮಾಡಿಸಿದ್ರು ನಾವು ಮಾಡ್ಕೊಂಡಂಗೆ ಕಂಫರ್ಟಬಲ್ ಇರಲ್ಲ.
ನಾನು ಮಾಡಿಸಿದ್ದೀನಿ 3 ದಿವಸದಿಂದ ಅವ್ರಿಗೆ, ಕೈಗೆ ಇದು ಬೇರೆ ಹಾಕಿದ್ರಲ್ಲ, ಸೊ ಹಂಗಾಗಿ. ಆದರೂ ಅವರಿಗೆ ಅವರೇ ಮಾಡ್ಕೊಂಡ್ರೇ ಇಷ್ಟ. ಈಗ ಕೈಗೆ ನೆನ್ನೆ ನೈಟ್ ತೆಗೆದ್ರಲ್ಲ, ಈಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಬಂದು ತಿಂಡಿ ತಿಂತೀನಿ ರೆಡಿ ಮಾಡಿರೋ ಅಂದರು. ಸೊ ಇಟ್ಟಿದ್ದೀನಿ ಇಡ್ಲಿಗೆ, ಇನ್ನೊಂದು 10 ನಿಮಿಷ ಅವ್ರು ಬರೋ ಅಷ್ಟ್ರಲ್ಲಿ ಕೂಗುತ್ತೆ, ಆದಮೇಲೆ ತಿಂಡಿ ತಿನ್ನೋದು. ನಮ್ಮದು ಗ್ರೌಂಡ್ ಫ್ಲೋರ್ ಗೈಸ್, ನಮ್ಮ ಮನೆ ಮೇಲೆ ಇನ್ನೂ 4 ಫ್ಲೋರ್ ಇದೆ. ನಮಗೆ ಗ್ರೌಂಡ್ ಫ್ಲೋರ್ ಅವ್ರಿಗೆ ಇಷ್ಟು ಶೆಕೆ ಆಗ್ತಿದೆ ಅಂದರೆ, ಇನ್ನು 4th ಫ್ಲೋರ್ ಅವ್ರಿಗೆ ಟೆರೆಸ್ ಫುಲ್ ಬಿಸಿಯಾಗಿರುತ್ತೆ. ಹೆಂಗೆ ಅವರು ಈ ಶೆಕೆನ ತಡ್ಕೊಂಡಿರ್ತಾರಪ್ಪ. ಎ ಸಿ ಇರಬೇಕು ಅವ್ರ ಮನೇಲಿ, ಇಲ್ಲಾಂದರೆ ಆಗಲ್ಲ. ಈ ವರ್ಷವೇ ಜಾಸ್ತಿ ಬಿಸಿಲು ನನಗನ್ಸಿರೋ ಮಟ್ಟಿಗೆ, ಯಾಕಂದರೆ ಹೋದ ವರ್ಷ ಎಲ್ಲ ಈ ಮನೆಯಲ್ಲೇ ಇದ್ದಿದ್ದಲ್ವ ನಾವು 2 ಇಯರ್ಸಿಂದನೂ. ಈ ಮನೆಗೆ ಹೋದ ವರ್ಷ ಅಷ್ಟು ಶೆಕೆ ಅನಿಸಿಲ್ಲ ನಮಗೆ, ತಣ್ಣಗಿರೋದು ಮನೆ. ಬಟ್ ಆಚೆನೇ ತುಂಬ ಬಿಸಿಲಿರೋದು, ಇದಕ್ಕೆ ಮನೆಯೊಳಗೂ ಇರೋಕ್ಕಾಗ್ತಿಲ್ಲ, ಅಷ್ಟು ಶೆಕೆ. ಯಾವಾಗ 24/7 ಫ್ಯಾನ್ ಓಡ್ತಾನೆ ಇರಬೇಕು, ಹಂಗಾಗಿದೆ. ಫ್ಯಾನ್ ಗಾಳಿ ಕುಡಿದು ತಲೆನೋವು, ಮೂಗುರಿ ಬರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಅಷ್ಟೆ. ನನ್ನ ಮಗಳು ಆಟಾಡೋಕ್ಕೆ ಹೋಗ್ತೀನಮ್ಮ, ಆಮೇಲೆ ಕರಿ, ತಿಂಡಿ ಆದಮೇಲೆ ಅಂದ್ಲು. ಸರಿ ಹೋಗಮ್ಮ ಅಂತ ಕಳಿಸ್ದೆ. ಈಗ ತಿಂಡಿ ತಿನ್ನೋ ಸಮಯ. ಸೊ ಗೈಸ್, ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ, ತಿಂದ್ವಿ. ಈಗ ಆಲ್ಮೋಸ್ಟ್ ಅವ್ರದ್ದು ಟ್ರೀಟ್ಮೆಂಟ್ ಎಲ್ಲ ಮುಗೀತು. ಮಂಡೆಯಿಂದ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಒಂದಿನ ರೆಸ್ಟ್ ಮಾಡಿ ಮಂಡೆಯಿಂದ ಹೋಗಿ ಅಂತಲೇ ಹೇಳಿದ್ದೀನಿ ನಾನು. ಸೊ ಹಂಗಾಗಿ ಎಲ್ಲ ಮುಗೀತು. ಅವರು ಈಗ ಸಂಜೆ ಆಯ್ತಲ್ಲ, ಏನಾದ್ರು ಈಗ ಸ್ವಲ್ಪ ಶುಗರ್ ಜಾಸ್ತಿ ಆಗಿದೆ ಅವ್ರಿಗೆ. ಸೊ ಹಂಗಾಗಿ ಸಂಜೆ ಆಯ್ತು, ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇದೆ ಅಂದರು. ಬೇಲ್ಪುರಿ ಮಾಡಿಕೊಟ್ಟೆ, ತಿಂದರು. ಶುಗರ್ಲೆಸ್ದು ಹಾರ್ಲಿಕ್ಸ್ ಹಾಕಿ ಹಾಲು ಕುಡಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಮಲಗಿದ್ದಾರೆ. ನಾನು ಹಂಗೆ ಒಂದು ಸ್ವಲ್ಪ ವಿಡಿಯೋ ಇದು ಮುಗಿಸ್ಬಿಡೋಣ ಇವತ್ತಿಂದು ಅಂಥೇಳಿ ಕೂತಿದ್ದೀನಿ. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಗೈಸ್. ಅವ್ರಿಗೆ ನಾನು ಹೇಳ್ತಾ ಇದ್ದೆ ಯಾವಾಗೂ, ಶುಗರ್ ಅವರು ತುಂಬ ಜಾಸ್ತಿ ಸ್ವೀಟ್ ತಿನ್ನೋರು. ನಾನು ಹೇಳ್ತಾ ಇದ್ದೆ ಅಷ್ಟು ಸ್ವೀಟ್ ತಿನ್ನಬೇಡಿ. ಅದರಲ್ಲೂ ಅವ್ರು ಏನು ಮಾಡೋರು ಅಂದರೆ, ಊಟ ಆದಮೇಲೆ ಗೈಸ್ ನೈಟು ಸ್ವೀಟ್ ಏನಾದ್ರು ಜಾಮೂನು ಪಾಯಸ ಆ ಥರ ಇದ್ದರೆ ಊಟ ಆದಮೇಲೆ ಅದನ್ನು ಜಾಸ್ತಿ ತಿಂದ್ಬಿಟ್ಟು ಮಲಗೋರು. ಆ ಥರ ಮಾಡಿದ್ರಂತೂ ಪಕ್ಕಾ ಶುಗರ್ ಬಂದ್ಬಿಡುತ್ತೆ. ಯಾವಾಗಲೂ ಅಷ್ಟೇ, ನಾವು ಮಲಗಬೇಕಾದ್ರೆ ಶುಗರ್ನ ತಿನ್ನಬಾರ್ದು. ಡಾಕ್ಟ್ರೇ ಹೇಳ್ತಾರೆ ರೈಸ್ ನೈಟ್ ಹೊತ್ತು ಕಮ್ಮಿ ತಿನ್ನಿ ಅಂತ. ಯಾಕೆ ಹೇಳ್ತಾರೆ ಅಂದರೆ, ಆ ರೈಸಲ್ಲಿ ಕೂಡ ಗ್ಲೂಕೋಸ್ ಅಂಶ ಇರುತ್ತೆ, ಅದು ನಮ್ಮ ಬಾಡಿಗೆ ಹೋಗಿ ಸೇರ್ಕೊಳುತ್ತೆ. ನಾವು ಮಲಗಿದಾಗ ನಾವು ಆ್ಯಕ್ಟಿವಿಟಿ ಇರಲ್ಲ. ಅಟ್ಲೀಸ್ಟ್ ನಾವು ಎದ್ದಿದ್ದಾಗ ನಮ್ಮ ಕಣ್ಣು ಹಿಂಗೆ ನೋಡೋದು ಒಂದು ಕೆಲಸನೇ. ಅದು ಸುಮ್ಮನೆ ನೋಡಲ್ಲ, ನಾವು ಎಫರ್ಟ್ ಹಾಕಬೇಕು, ಅಲ್ಲಿ ನೋಡಬೇಕು ಅಂತ ನಮ್ಮ ಮೈಂಡಿಗೆ ಬರಬೇಕು, ಆಮೇಲೆ ನಾವು ಅಲ್ಲಿ ನೋಡೋದು, ಅದು ಒಂದು ವರ್ಕೆ. ಸೊ ಹಂಗಾಗಿ ನಾವು ಎದ್ದಿದ್ದಾಗ ನಾವೇನೇ ತಿಂದರೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಅದು ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಅದೇ ನಾವು ನಿದ್ದೆ ಮಾಡಿದಾಗ ಅದು ಪೂರ್ತಿ ನಿಲ್ಲಾಗಿರುತ್ತೆ ನಮ್ಮ ಬಾಡಿ. ಆವಾಗ ಹೋಗ್ಬಿಟ್ಟು ಬ್ಲಡ್ಡಿಗೆ ಸೇರ್ಕೊಬಿಡುತ್ತೆ ಶುಗರ್ ಜಾಸ್ತಿ. ಆವಾಗಲೇ ಶುಗರ್ ಲೆವೆಲ್ ಜಾಸ್ತಿ ಆಗೋದು. ನಾನು ಹೇಳ್ತಾನೇ ಬಂದೆ ಅವ್ರಿಗೆ, ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ, ಅವರು ಕೇಳಲಿಲ್ಲ. ನೀನೇ ಹೇಳಿ ಬರೆಸ್ಬಿಡ್ತೀಯಾ ಅನ್ನೋರು. ನಾನು ಯಾಕೆ ಹೇಳ್ತಿದ್ದೆ ಅಂದರೆ, ಮುಂದೆ ಈ ಥರ ಆಗಬಾರ್ದು, ಆ ಥರ ಆಗಿರೋರು ಸುಮಾರು ಜನ ನೋಡಿದ್ದೀನಿ. ನಂಗೆ ಆಗಬಾರ್ದು ಅಂತ ಹೇಳ್ತಿದ್ದೆ, ಅವರು ಕೇಳ್ತಾನೆ ಇರಲಿಲ್ಲ. ಸೊ ಈಗ ಅವ್ರಿಗೆ ಅನುಭವ ಆಗ್ತಿದೆ. ಆದಮೇಲೆ ಅವ್ರಿಗೇನಾಗಿದೆ, ಶುಗರು ಜಾಸ್ತಿ ಆಗಿದೆ, ಮತ್ತು ಕಿಡ್ನಿ ಸ್ಟೋನ್ ಥರ ಆಗಿ, ಕಿಡ್ನಿ ಸ್ಟೋನ್ ಬಂದರೆ ಹೊಟ್ಟೆ ನೋವು ಬರುತ್ತೆ. ಅವ್ರಿಗೇನು ಹೊಟ್ಟೆ ನೋವೇ ಬಂದಿಲ್ಲ, ಅದು ಕಿಡ್ನಿ ಸ್ಟೋನು ಹಂಗೆ ಪಾಸ್ ಆಗಬೇಕಾದ್ರೆ ಬ್ಲ್ಯಾಡರ್ಗೆ ರಪ್ಚರ್ ಆಗಿ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಅವ್ರಿಗೆ ಬ್ಲಡ್ ಬಂದಿದೆ. ಆ ಬ್ಲಡ್ ಬಂದಿದೆ ಅಂತ ಹೇಳಿದ ತಕ್ಷಣ ನನಗೆ ಎದೆನೇ ಡಗ್ ಅಂದೋಯ್ತು. ಯಾಕಂದರೆ ಸುಮಾರು ರೀಸನ್ಗಳಿಂದ ಬರುತ್ತೆ ಅದು. ನನಗೆ ಎಲ್ಲಿ ಏನಾಯಿತು, ಏನು ಕಥೆನೋ ಏನಪ್ಪ, ಹಿಂಗೆ ಒಂಥರ ಮೂಡೇ ಹೊರಟೋಯ್ತು ನನಗೆ, ಅಷ್ಟು ಬೇಜಾರಾಗೋಯ್ತು. ಆಮೇಲೆ ಟೆಸ್ಟೆಲ್ಲ ಮಾಡಿಸಿದ್ವಿ. ಎಷ್ಟು ದೇವ್ರಿಗೆ ರಿಪೋರ್ಟ್ ಬರ್ಬೇಕಾದ್ರೆ ನಾನು ಬೇಡ್ಕೊಂಡಿದ್ದೀನಿ, ಏನು ಇಲ್ದಂಗೆ ನಾರ್ಮಲ್ ಬರಲಿ ಅಂತ. ಆಮೇಲೆ ಅವ್ರು ಡಾಕ್ಟ್ರು ಹೇಳಿದ್ರು, ಇಲ್ಲ ಕಿಡ್ನಿ ಸ್ಟೋನ್ ಇದ್ರೂ ಬರುತ್ತಮ್ಮ, ಮತ್ತು ತುಂಬ ಓವರ್ ಹೀಟ್ ಆದರೂ ಬರುತ್ತೆ, ನೀನು ಅದೆಲ್ಲ ತಲೆ ಕೆಡಿಸ್ಕೊಬೇಡ, ರಿಪೋರ್ಟ್ ಬರಲಿ ಸಾಯಂಕಾಲ ನೋಡೋಣ ಅಂದರು. ಅಲ್ಲಿವರೆಗೂ ಸ್ವಲ್ಪ ಟೆನ್ಷನ್ ಇತ್ತು. ರಿಪೋರ್ಟ್ ಎಲ್ಲನೂ ಈ ಥರ ರೀಸನ್ಗೆ ಆಗಿರೋದು ಅಂತ ಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಓಕೆ. ಆಮೇಲೆ 5 ಡೇಸ್ ಮೆಡಿಷನಲ್ಲಿ ಇರಬೇಕು ಅಂದರು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ಇಂಜೆಕ್ಷನ್ ತೊಗೋಬೇಕು, ತುಂಬ ಓವರ್ ಇನ್ಫೆಕ್ಷನ್ ಆಗಿದೆ ಅವ್ರಿಗೆ ಅಂತ. ಸೊ ಹಂಗಾಗಿ 3 ಟೈಮು ಕೊಡಿಸಿದ್ವಿ. ಅದೊಂದು ಒಂದು ಭಯ ಹೋಯಿತು ಮನಸ್ಸಲ್ಲಿ, ಏನಾಗ್ಬಿಡುತ್ತೋ ಏನೋ ಹೇಳ್ತು ಅಂತ. ಅದಕ್ಕೆ ನಾವು ತಿನ್ನೋ ಫುಡ್ಡಲ್ಲೇ ನಾವು ಕಂಟ್ರೋಲಾಗಿ ಇದ್ಬಿಟ್ರೆ, ಹಾಗಂತ ತಿನ್ನೋದು ಕಮ್ಮಿ ಮಾಡಿಬಿಟ್ರೆ ನಾವು ಚೆನ್ನಾಗಿರ್ತೀವಿ ಅಲ್ಲ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್
ನಾವು ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು. ಎಲ್ಲನೂ ನಾವು ಆಗಿದ ತಕ್ಷಣ ಮೆಡಿಷನ್ಗೆ ಹೋಗ್ಬಿಟ್ಟು ಅದರಲ್ಲೇ ಸರಿ ಹೋಗಬೇಕು ಅಂದರೆ ಆಗಲ್ಲ. ಸೊ ಈಗ ಮೊನ್ನೆ ನೋಡಿದೆ ನಾನು, ಇವರು ಸೀರಿಯಲ್ ಆ್ಯಕ್ಟರ್ ದಿಲೀಪ್ ರಾಜ್ ಅವರು ತೀರ್ಕೊಂಡ್ರಲ್ಲ, ಅದನ್ನು ಕೇಳಿ ತುಂಬ ಬೇಜಾರಾಯಿತು. ಅದರಲ್ಲೂ ಅವ್ರ ವೈಫು ತುಂಬ ಅವ್ರು ಹತ್ತಿದ್ದು ನೋಡಿದ್ರೆ, ಅವರು ಈ ನವಂಬರ್ಗೆ 25 ಆ್ಯನಿವರ್ಸರಿ ಒಳ್ಳೆ ಗಿಫ್ಟ್ ಕೊಟ್ಟೆ ಕಣ ಅನ್ನೋ ಅದು ಮಾತೆಲ್ಲ ಕೇಳಿದ್ನಲ್ಲ, ತುಂಬ ಬೇಜಾರಾಯಿತು ಮನಸ್ಸಿಗೆ. ಯಾರಿಗೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ, ಸುಮ್ಮನೆ ನಾವು ಬಡ್ದಾಡ್ತೀವಷ್ಟೇ, ಅದು ಮಾಡೋಣ ಇದು ಮಾಡೋಣ. ನೋಡಿ ಅವರು ತುಂಬ ಕಷ್ಟದಲ್ಲಿದ್ದಾಗ ಅವ್ರ ಫ್ರೆಂಡು ಹೇಳ್ತಾಯಿದ್ರು ಟಿ ವಿನಲ್ಲಿ, ವಾಚು, ಬ್ರ್ಯಾಂಡೆಡ್ ವಾಚು ಮತ್ತು ಇದು ಪರ್ಫ್ಯೂಮ್ನೆಲ್ಲ ಸೇಲ್ ಮಾಡೋ ಕೆಲಸನೂ ಮಾಡಿದ್ದಾನೆ ಕಷ್ಟ ಕಾಲದಲ್ಲಿ. ಈಗೆಲ್ಲೋ 3-4 ವರ್ಷದಿಂದ ಮನೆ ಮಾಡ್ಕೊಂಡ, ಫಾರ್ಮ್ ಹೌಸ್ ತೊಗೊಂಡ, ಈಗೆಲ್ಲೋ ಹೆಂಡ್ತಿ ಮಕ್ಳ ಜೊತೆ ಚೆನ್ನಾಗಿರೋ ಟೈಮಲ್ಲಿ ದೇವ್ರು ಕರ್ಕೊಂಡ್ಬಿಟ್ಟ ಅಂತ. ಅದೆಲ್ಲ ಭಗವಂತನ ಡಿಸೈಡ್ ಆಗಿರುತ್ತೆ ಗೈಸ್. ಯಾರು ಈಗ ನಾನೇ ಹೊಡೆದಾಡ್ಬೋದು, ನಾನು ಅಲ್ಲಿ ಆಸ್ತಿ ಮಾಡಬೇಕು, ಇಲ್ಲಿ ಆಸ್ತಿ ಮಾಡಬೇಕು, ಇಷ್ಟು ದುಡಿಬೇಕು, ಇಷ್ಟು ಮಾಡ್ಬೇಕು, ಅಷ್ಟು ಮಾಡ್ಬೇಕು, ಎಲ್ಲ ಹೊಡೆದಾಟ ಅಷ್ಟೇ. ಅವ್ನು ಬರೆದಿರ್ತಾನೆ. ನಾವೆಷ್ಟು ಮಾಡಿದ್ರು ಅದು ಅನುಭವಿಸೋ ಯೋಗ್ಯತೆ ನಮಗಿಲ್ಲ ಅಂದರೆ ನಾವೇನು ಮಾಡಿನೂ ವೇಸ್ಟೇ. ಇರೋಷ್ಟು ದಿವಸ ಚೆನ್ನಾಗಿ ಆರೋಗ್ಯವಾಗಿ ತಿನ್ಕೊಂಡು ಮಾಡ್ಕೋಬೇಕು. ಯಾರೂ ಮಾಡ್ದಿರ ಯಾರೂ ಇರೋಕ್ಕಾಗಲ್ಲ. ಈಗ ನಮ್ಮದೇ ಒಂದು, ನಾವು ಎಲ್ಲ ಥರ ಚೆನ್ನಾಗಿದ್ವಿ ನಾವು ಫಸ್ಟು. ಈಗ ಒಂದು ಟೈಮ್ ಬಂತು, ಆ ಟೈಮಲ್ಲಿ ನನಗೆ ಗೊತ್ತಿಲ್ದಿರ ಕುತ್ಕೊಂಡು ನಾನು ನನ್ನ ಗಂಡ ಯೋಚನೆ ಮಾಡಿದ್ರೆ ಹೆಂಗೆ ನಮ್ಮದು ಸಾಲ ಆಯಿತು, ಹೆಂಗೆ ಲಾಸ್ ಮಾಡ್ಕೊಂಡ್ವಿ ಎಲ್ಲ ನಮಗೆ ಗೊತ್ತೇ. ಅದು ಕಂಡುಹಿಡಿಯೋಕ್ಕೆ ಆಗಲ್ಲ. ಅದು ಬರ್ದಿರ್ತಾನೆ ಈ ಟೈಮಲ್ಲಿ ಹಿಂಗೆ ಆಗಬೇಕು ಅಂತ. ಈಗ ಏನಿದ್ರು ಅದು ನೆಕ್ಸ್ಟು ನಾವು ಆ ತಪ್ಪು ಮಾಡಬಾರ್ದು, ಇವಾಗ ಮಾಡಿರೋ ತಪ್ಪು ಮಾಡಬಾರ್ದು, ಅದನ್ನ ಸರಿ ಮಾಡ್ಕೊಂಡು ಹೋಗೋಣ, ಆ ಥರದ್ದು ಒಂದು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ರೆ ಅದೇನೂ ಆಗಲ್ಲ. ಅದ್ರ ಜೊತೆ ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅವನ್ಯಾರೋ ಒಂದೇನೋ ಮಾಡಿಬಿಟ್ಟ ನಾನು ಮಾಡಬೇಕು ಅಂತ ಹೋದರೆ ಆಗಲ್ಲ. ಅವನಲ್ಲಿತ್ತು ಲಕ್ಕು ಮಾಡ್ಕೊಂಡ, ನಮಗೂ ಇರಬೇಕು ಲಕ್ ಅದು ಮಾಡಬೇಕು ಅಂತ. ಹಂಗೆ ಆರೋಗ್ಯನೂ ಅಷ್ಟೇ. ಆರೋಗ್ಯದ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಭಾನುವಾರ ಸಂಜೆ ಚೆನ್ನಾಗೇ ಇದ್ದರು ಅವರು, ಏನೂ ಇದಿರಲಿಲ್ಲ. ಮಂಡೇ ಬೆಳಗ್ಗೆ ನೋಡಿದ್ರೆ ಆಫೀಸ್ಗೂ ಹೋಗಿದ್ರು ಅವರು. ಆಫೀಸಲ್ಲಿ ಹಿಂಗೆ ಆಯ್ತಮ್ಮ ಅಂದಿದ ತಕ್ಷಣ ನಾನು ಸರಿ ಬಂದ್ಬಿಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬಂದರು, ಕರ್ಕೊಂಡು ಹೋದೆ. ಆಮೇಲೆ ಒಂದು 2 ಅವರು ನನಗೆ ತುಂಬ ಟೆನ್ಷನ್ ಆಗಿತ್ತು, ಏನಾಯಿತು ಏನೋ ಅಂತೆಲ್ಲ ಹೇಳಿ. ಆಮೇಲೆ ಹೆಂಗೋ ನಾರ್ಮಲ್ ಬಂತಲ್ಲ ಎಲ್ಲನೂ, ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ಇನ್ನು ಮುಂದೆ ಕರೆಕ್ಟಾಗಿ ಫುಡ್ಡಲ್ಲಿ ಕಂಟ್ರೋಲ್ ಇರಬೇಕು ನೀವು. ಏನು ಬೇಕು ಸಿಕ್ಬೇಕಿದೆಲ್ಲ ತಿನ್ನಂಗಿಲ್ಲ ಅಂತ. ಆಯಿತು ಇನ್ಮೇಲೆ ತಿನ್ನಲ್ಲ ಅಂದಿದ್ದಾರೆ. ನೋಡಬೇಕು ಅದು ಎಷ್ಟು ದಿನದವರೆಗೂ ಪಾಲಿಸ್ತಾರೆ ಅವರು ಅಂತ. ಹಂಗಂತ ದುಡ್ಡು ಇಂಪಾರ್ಟೆಂಟ್ ಅಲ್ವಾ, ಆರೋಗ್ಯನೇ ಇಂಪಾರ್ಟೆಂಟಾ, ನಾನು ಅದಕ್ಕೆ ನಾನು ಇದು ಮಾಡಲ್ಲ. ಯಾಕಂದರೆ 2 ತಕ್ಕಡಿಗೆ ಹಾಕಿದ್ರೆ ಒಂದೇ ತೂಕ ಬರುತ್ತೆ. ದುಡ್ಡಿಲ್ಲ ಅಂದರೂ ಜೀವನ ಮಾಡೋದು ಕಷ್ಟ, ಆರೋಗ್ಯ ಇಲ್ಲ ಅಂದರೂ ಜೀವನ ಮಾಡೋದು ಕಷ್ಟ. ನೀವು ದುಡ್ಡು ಮಾಡಿ ಆರೋಗ್ಯ ಇಲ್ಲ ಅಂದರೆ ನಿಮ್ಮ ಹತ್ರ ಎಷ್ಟು ಕೋಟಿ ಇದ್ರೂ ವೇಸ್ಟೇ. ಅದೇ ನಿಮ್ಮ ಹತ್ರ ಆರೋಗ್ಯ ಚೆನ್ನಾಗಿ ದುಡ್ಡಿಲ್ಲ ಅಂದರೆ ನೀವು ದುಡ್ದು ಬದುಕ್ಬೋದು, ಅವತ್ತಿನ ದಿನ ಏನಿರುತ್ತೋ ಅದು. ಅದೇ ನಿಮಗೆ ಬೇಕಾಗಿದ್ದ ಥರ ನೀವು ಆಸೆ ಪಟ್ಟಿದ್ದ ಜೀವನ ಒಂದು ಖುಷಿಯಾಗಿ ಎಲ್ಲರ ಥರ ನಾವೂ ಬಾಳಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕು. ಸೊ 2 ಈಕ್ವಲ್ ಆಗಿ ನಿಮ್ಮ ಜೀವನದಲ್ಲಿ ಇದ್ರೇ ಅದು ಚಂದ, ನನ್ನ ಅನುಭವದ ಪ್ರಕಾರ ಅನಿಸಿರೋದು ನನಗೆ. ಸೊ ಹಂಗಾಗಿ ಎಲ್ಲರೂ ಆರೋಗ್ಯ ಕಾಪಾಡಿಕೊಂಡು ದುಡ್ಕೊಂಡು ಚೆನ್ನಾಗಿ ಇರಿ ಅಂತ ಹೇಳ್ತೀನಿ. ಇದಾಗಿತ್ತಷ್ಟೇ ಇವತ್ತಿನ ವಿಡಿಯೋ. ಏನಾಗಿತ್ತು ಏನು ಯಾವುದ್ರಲ್ಲಿ ನಾನು ಅಷ್ಟು ಡೀಟೇಲಾಗಿ ಹೇಳಿರಲಿಲ್ಲ ಅವರ ಆರೋಗ್ಯ ಅಪ್ಸೆಟ್ ಆದಮೇಲೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಹೇಳಿದ್ದು. ಇಷ್ಟೇ ಆಗಿದ್ದು. ಈಗ ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇನ್ನು ಮುಂದೆ ಎಲ್ಲ ಆರೋಗ್ಯನ ನೀಟಾಗಿ ಕಾಪಾಡ್ಕೊಂಡೋದ್ರೆ ಸಾಕು. ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.